ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಯಾದಗಿರಿಗೆ ತಟ್ಟಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಪರದಾಟ ಈಗ ಶುರುವಾಗಿದೆ. ಪಟ್ಟಣದ ನಯಾರ ಪೆಟ್ರೋಲ್ ಬಂಕ್ ಈಗ ಫುಲ್ ಖಾಲಿ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ನಯಾರ ಪೆಟ್ರೋಲ್ ಬಂಕ್ ಈಗ ಫುಲ್ ಖಾಲಿ ಹೊಡಿತಾ ಇದೆ. ಒಂದು ಕಡೆ ಪೆಟ್ರೋಲ್ ಕ್ಷಾಮ ಈಗ ಶುರುವಾಗಿದೆ. ಇಂಧನ ಅಭಾವದಿಂದ ಈಗ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲಸ ಕಾರ್ಯಗಳನ್ನು ಬಿಟ್ಟು ಪೆಟ್ರೋಲ್ ಬಂಕ್ ಮುಂದೆ ಬಂದು ನಿಲ್ಲಬೇಕಾದಂಥ ಪರಿಸ್ಥಿತಿ. ಸಮಸ್ಯೆ ಇಲ್ಲ ಅಂತ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಹೇಳ್ತಾ ಇದೆ, ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿದೆ. ಇಲ್ಲಿ ಯಾರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಯಾರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ. ಗಂಭೀರ ಸಮಸ್ಯೆ ಇದ್ರೂ ಅಧಿಕಾರಿಗಳು ಮಾತ್ರ ಕಣ್ಣ ಮುಚ್ಚಲೆ ಆಡ್ತಾ ಇದ್ದಾರೆ. ಜನರ ದಾರಿ ತಪ್ಪಿಸ್ತಾ ಇದೆ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪವರ್ ಟಿವಿಯಲ್ಲಿ ಅಧಿಕಾರಿಗಳ ಕತೆ ಪುರಾಣ ಈಗ ಬಯಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಈಗ ಪರದಾಟ. ನೋಡಿ, ಪೆಟ್ರೋಲ್ ಡೀಸೆಲ್ಲು ಯಾವುದೇ ಕಾರಣಕ್ಕೂ ಅಭಾವ ಇಲ್ಲ ಅಂತ ನೀವು ಹೇಳಿದ ಮೇಲೆ ಯಾಕೆ ನೋ ಸ್ಟಾಕ್ ಬೋರ್ಡ್ ಹಾಕ್ತಾ ಇದ್ದೀರಾ? ಇವತ್ತು ಗೋ ಗ್ಯಾಸ್ ಬಂಕಲ್ಲೂ ಕೂಡ ಗ್ಯಾಸ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದೀರಾ. ಪೆಟ್ರೋಲ್ ಬಂಕಲ್ಲೂ ಕೂಡ ಈಗ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದೀರಾ. ಮತ್ತು ಬೋರ್ಡ್ ಹಾಕೋದು ನೀವೇ, ಜೊತೆಗೆ ಪ್ಯಾನಿಕ್ ಆಗಿಬಿಡಿ ಅಂತ ಹೇಳೋದು ನೀವೇ. ಯಾವುದು ಸತ್ಯ ಯಾವುದು ಸುಳ್ಳು ಇದು ಜನತೆಗೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ಜನರ ಜೀವನದ ಜೊತೆ ಚೆಲ್ಲಾಟ ಆಡಬಾರ್ದು. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಜೀವಗಳು ಹೋಗ್ತಾ ಇದ್ದಾವೆ. ಇಲ್ಲಿ ಜೀವನ ಹಾಳಾಗ್ತಾ ಇದೆ ನಮ್ಮ ದೇಶದಲ್ಲಿ. ಪೆಟ್ರೋಲು ಡೀಸೆಲ್ ಇದ್ದರೆ ಕೊಡಕ್ಕೆ ಯಾಕೆ ಹಿಂದೆ ಮುಂದೆ ಮಾಡ್ತಾ ಇದ್ದೀರಾ? ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಬರೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಪರಿಣಾಮದಿಂದಾಗಿ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಕ್ಕಂಥದ್ದು. ಏನಂದ್ರೆ ಗ್ಯಾಸ್ ಒಂದ್ ಕಡೆ ಅಭಾವ ಆದ್ರೆ ಮತ್ತೊಂದು ಕಡೆಯಲ್ಲಿ ಏನಂದ್ರೆ ಡೀಸೆಲ್ ಪೆಟ್ರೋಲ್ಗಾಗಿ ಏನಂದ್ರೆ ಜನರು ಬಹಳ ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಈಗ ಸದ್ಯ ನಾವು ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ನೈರಾ ಪೆಟ್ರೋಲ್ ಬಂಕ್ ನಲ್ಲಿರ್ತಕ್ಕಂಥದ್ದು ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಕೂಡ. ಸದ್ಯ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಏನಂದ್ರೆ ಪೆಟ್ರೋಲ್ ನೋ ಸ್ಟಾಕ್ ಎಂದು ಕೂಡ ಬರ್ದಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ದಿನನಿತ್ಯ 2 ದಿನಗಳಿಂದಲೂ ಕೂಡ ಏನಂದ್ರೆ ಸಾಕಷ್ಟು ಜನರು ಏನಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಸಿಗುತ್ತೋ ಇಲ್ವೋ ಎಂಬ ಕಾರಣಕ್ಕಾಗಿ ಏನಂದ್ರೆ ಪ್ರತಿಯೊಂದು ವಾಹನ ಬಂದ್ರು ಕೂಡ ಅವರು ಫುಲ್ ಟ್ಯಾಂಕ್ ಮಾಡಿಸ್ತಾ ಹೋದಾಗ ಏನಂದ್ರೆ ಪೆಟ್ರೋಲ್ ಇಲ್ಲಿ ಶಾರ್ಟೇಜ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನಂದ್ರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಒಂದು ಸೂಚನೆಯನ್ನು ಕೂಡ ಹೊರಡಿಸಿದೆ ಇಲ್ಲಿ. ಯಾಕಂದ್ರೆ ಸಾರ್ವಜನಿಕರಿಗಾಗಿ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನ ಯಾವುದೇ ಒಂದು ಕೊರತೆ ಇಲ್ಲ, ಎಲ್ಲವೂ ಕೂಡ ಇಲ್ಲಿ ಲಭ್ಯ ಇರ್ತಕ್ಕಂಥದ್ದು. ಜನರು ಮತ್ತೆ ಸಾರ್ವಜನಿಕರು ಗ್ರಾಹಕರು ಯಾವುದೇ ರೀತಿಯಾಗಿ ಪ್ಯಾನಿಕ್ ಆಗಬಾರ್ದು. ಎಲ್ಲವನ್ನು ಕೂಡ ಇಲ್ಲಿ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಎಲ್ಲವೂ ಕೂಡ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬರ್ತಕ್ಕಂಥ ವಾಹನಗಳು ಕೂಡ ಏನಂದ್ರೆ ಪೆಟ್ರೋಲ್ ಡೀಸೆಲ್ ಇಲ್ಲದ ಕಾರಣಕ್ಕಾಗಿ ಏನಂದ್ರೆ ಅವರು ನೇರವಾಗಿ ಮತ್ತೆ ಬೇರೆ ಬೇರೆ ಪೆಟ್ರೋಲ್ ಗಳನ್ನ ಹುಡುಕ್ತಾ ಹೋಗ್ತಾ ಇದಾರೆ. ಆದ್ರೆ ಸದ್ಯ ಈ ಒಂದು ನೈರಾ ಪೆಟ್ರೋಲ್ ಬಂಕ್ ನಲ್ಲಿ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಎರಡೂ ಕೂಡ ಇಲ್ಲ. ಹೀಗಾಗಿ ಏನಂದ್ರೆ ಗ್ರಾಹಕರಿಗೆ ಬಹಳ ತೊಂದರೆ ಕೂಡ ಆಗ್ತಕ್ಕಂಥದ್ದು. ಏನಂದ್ರೆ ಜಿಲ್ಲಾಡಳಿತ ಸಾಕಷ್ಟು ರೀತಿಯಲ್ಲಿ ಕೂಡ ಪೆಟ್ರೋಲ್ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಪೆಟ್ರೋಲ್ ಬಂಕ್ ನಲ್ಲಿ ನೋ ಸ್ಟಾಕ್ ಕೂಡ ಇರ್ತಕ್ಕಂಥದ್ದು. ಸಿಬ್ಬಂದಿಗಳು ಕೂಡ ಪೆಟ್ರೋಲ್ ಇಲ್ಲದ್ರಿಂದಾಗಿ ಅವರು ಕೂಡ ಕುಳಿತಿರ್ತಕ್ಕಂಥದ್ದು. ಹೀಗಾಗಿ ಏನಂದ್ರೆ ಜನರಿಗೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ. ಯುದ್ಧ ಪರಿಣಾಮದಿಂದ ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯತೆ ಇಂಧನಗಳನ್ನು ಕೂಡ ಸದ್ಯದಲ್ಲೇ ಪೂರೈಕೆ ಮಾಡಬೇಕು. ಜನರಿಗೆ ಯಾವುದೇ ರೀತಿಯಾಗಿ ತೊಂದರೆ ಕೂಡ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಗ್ರಾಹಕರು ಏನಂದ್ರೆ ಪೆಟ್ರೋಲ್ ಇಲ್ಲದ ಕಾರಣಕ್ಕಾಗಿ ವಾಹನಗಳು ಕೂಡ ಸಂಚರಿಸುವುದು ಕಡಿಮೆ ಆಗಿದೆ. ಮಹೇಶ್ ಪೌಟಿ ನ್ಯೂಸ್, ಯಾದಗಿರಿ.